ಫೈನ್ ಫೈನ್. ನಾನು ಈಗ ಇದನ್ನ ಇವ್ರು ಕೇಳ್ಬಿಡ್ತೀನಿ, ಮೌಲಾನಾ ಮುಸ್ತಫಾ ನಹಿಮಿ ಅವರಿಗೆ. ಇದು ಹೇಗೆ ಸರ್, ಈಗ ಪಕ್ಕದ ಮನೆ, ಈಗ ನಾವು ಇದನ್ನ ಇನ್ನೊಂದು ಆ್ಯಂಗಲ್ ನಾವು ಚೆಕ್ ಮಾಡಬಹುದು. ನಾನು ಅದನ್ನ ಅಲ್ಲಿವರೆಗೂ ಹೋಗಲ್ಲ ನಾನು, ಆದರೆ ಹೇಳ್ಬಿಡ್ತೀನಿ. ನಿಮಿಷಪ್ರಿಯ ಕ್ರಿಶ್ಚಿಯನ್ ಫ್ಯಾಮಿಲಿ, ಇವರಿಗೆ ಮುಫ್ತಿ, ಗ್ರ್ಯಾಂಡ್ ಮುಫ್ತಿ ಅವರು ಮುಸ್ಲಿಂನಲ್ಲಿ ಧಾರ್ಮಿಕ ದೊಡ್ಡ ಗುರುಗಳಿದ್ದಾರೆ. ಈ ಕಡೆ ಯಮೆನಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಆಳ್ವಿಕೆಗಳಿವೆ ಅಲ್ಲಿ. ಹೀಗಿದ್ದಾಗ ಈ ಥರ ಇನ್ನೊಂದು ಧರ್ಮದ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಬಾರ್ದು ಅಂತನಾ ಇದು? ಇನ್ನು ಮುಂದಕ್ಕೆ ಯಾವ್ಯಾವ ದೇಶದಲ್ಲಿ ಎಲ್ಲೆಲ್ಲೇ ಈ ಥರ ಗಲ್ಲು ಶಿಕ್ಷೆ ಇನ್ನೊಂದು ಪ್ರಾಬ್ಲಮ್ ಆದಾಗಲೆಲ್ಲರೂ ಕೂಡ ಗ್ರ್ಯಾಂಡ್ ಮುಫ್ತಿಯವರು ಎಂಟ್ರಿ ಆಗ್ತಾರ ಅಂತ ಈ ಕ್ವಶನ್ ಅಂತ ನೋಡಿ. ನಮ್ಮ ಉಮರ್ ಶರೀಫ್ ಅವರು ಮಾತಾಡುವಾಗ ಹೇಳಿದ್ರು, ಅಂದ್ರೆ ಅದು ಮಾನವೀಯತೆಯ ಈ ಒಂದು ಪ್ರತಿಕಾರ ತೆಗಿಬೇಕಾದದ್ದು ಕಿಸಾಸ್ ಆಗಿರ್ತದೆ. ಆದ್ರೆ ಈ ಕಿಸಾಸ್ ಅನ್ನುವಂತದ್ದನ್ನ ನಿಯಮ ಹೇಳುವಾಗ ಅವರು ಪ್ರವಾದಿವರ ಚರಿತ್ರೆಗಳನ್ನೆಲ್ಲ ಹೇಳಿದ್ರು. ಆದ್ರೆ ಇಸ್ಲಾಂ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ವಾಸ್ತವದಲ್ಲಿ ಮೂಜಿಬಾತುಲ್ ಕಿಸಾಸ್, ಯಾವಾಗ ಈ ಕೊಂದವರನ್ನು ಕೊಲ್ಬೇಕು ಅಂತ ಹೇಳುದು ಪ್ರತಿ ಕಿಸಾಸ್ ಅಂತ ಹೇಳ. ಈ ಪ್ರತಿಕಾರ ತೆಗಿಬೇಕಾದದ್ದು ಯಾವಾಗ, ಅದು ಅಲ್ ಕತಲ್ ಅಮ್ದ್, ಅದು ಕೂಡ ಅದು ಏನಾಗಿ ಇದ್ರೆ ಅಂತ ಹೇಳಿದರೆ ಅವರು ಆ ಮನಸ್ಸಾರೆ ಕೊಲ್ಲೇಬೇಕು ಅನ್ನುವಂತಹ ತೀರ್ಮಾನದೊಂದಿಗೆ ಕೊಲೆ ಮಾಡಿದ್ರೆ ಮಾತ್ರ. ಇಲ್ಲೊಂದು ಆಪ್ಷನ್ ಹೇಳ್ತಾ ಇದೆ, ಕೊಟ್ಟಂತಹದ್ದು ಸ್ವಲ್ಪ ಹೆಚ್ಚಾಯಿತು ಹೋಯಿತು, ಹಾಗಾಗಿ ಅದು ಆಗಿದೆ ಅನ್ನೋ ಒಂದು ಸಾಧ್ಯತೆಗಳ ಬಗ್ಗೆ ಹೇಳಲಾಗ್ತದೆ. ಹಾಗಾಗಿ ಅಲ್ಲಿ ಮಾನವೀಯತೆಯ ನಿಟ್ಟಿನಲ್ಲಿ ಅವಳಿಗೆ ಅನುಕಂಪವನ್ನ ಮಾಡುವುದು ಒಮ್ಮೆಯೂ ಕೂಡ ತಪ್ಪಾಗುವುದಿಲ್ಲ. ಎರಡನೇದಾಗಿ ಈ ವಿಚಾರಕ್ಕೆ ವಾಸ್ತವದಲ್ಲಿ ಇದನ್ನ ಕ್ಷಮಿಸಬೇಕಾದವರು ಯಾರು, ಅವರು ಕೂಡ ಆ ಬಗ್ಗೆ ಹೇಳುವಾಗ ಹೇಳ್ತದೆ, ಔಲಿಯಾ ಇದ್ದಮಿ, ಅಂದ್ರೆ ರಕ್ತದ ಅರ್ಹರು ಯಾರು, ಅಂದ್ರೆ ಯಾರ ಕುಟುಂಬದವರು, ಯಾರ ಉತ್ತರಾಧಿಕಾರಿಗಳು, ಯಾರಿಗೆ ಇದರಿಂದ ನೋವಾಗಿದೆ, ಯಾರಾಗಿದ್ದಾರೆ ಹತರಾಗಲ್ಪಟ್ಟವರ ಕುಟುಂಬ, ಅವರಾಗಿದ್ದಾರೆ ರಕ್ತದ ಅರ್ಹರು, ಅವರಿಗೆ ಇದನ್ನು ಕ್ಷಮಿಸಲಿಕ್ಕೆ ಎಲ್ಲಾ ರೀತಿಯ ಹಕ್ಕು ಇದೆಯಾ ಅಂತ ಇಸ್ಲಾಂ ಹೇಳುತ್ತೆ. ಸೊ ಇಲ್ಲಿ ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದರವರು ಇಲ್ಲಿ ಮಾಡಿದವರು ಕ್ರೈಸ್ತನು ಅಂತ ನೋಡಿಕೊಂಡು ಅದ್ಯಾವುದು ಕೂಡ ಅಲ್ಲ. ಇಲ್ಲಿ ಭಾರತೀಯರ ಬಯಕೆಯಾಗಿತ್ತು ಅವರು ಹೊರ ಬರಬೇಕು ಅನ್ನುವಂತಹದ್ದು, ಅವರ ವಿಚಾರಗಳು, ಅವರ ಕಷ್ಟಗಳು, ಅವರು ಯಾಕಾಗಿ ಸಂಕಟಕ್ಕೆ ಸಿಲುಕಿದ್ರು ಅನ್ನೋದರ ಬಗ್ಗೆ ಮಾಧ್ಯಮ ಕೊಡುತ್ತಿರತಕ್ಕಂತಹ ವರದಿಗಳು ಕಳೆದ 2017ರಿಂದ ನಾವು ಕೇಳ್ತಾ ಇದ್ವಿ. ಸೊ ಹಾಗಾಗಿ ಎಲ್ರಿಗೂ ಕೂಡ ಏನಿತ್ತು ಅಂತ ಹೇಳಿದ್ರೆ, ಮಾಡಿದ್ದಾರೆ ಇರ್ಬೋದು ತಪ್ಪು, ಆದ್ರೆ ಅವ್ರು ಕೊಲೆ ಮಾಡ್ಲಿಕ್ಕೆ ಹೋದದ್ದಲ್ಲ ಅನ್ನೋ ಒಂದು ವಿಚಾರ ಒಂದು ಕಡೆ ಇರುತ್ತೆ. ಇನ್ನೊಂದು ಕಡೆ ಬಡ ಕುಟುಂಬದ ವಿಚಾರಗಳು ಬರ್ತದೆ. ಆ ಸಂದರ್ಭದಲ್ಲಿ ಅವಳನ್ನ ರಕ್ಷಣೆ ಮಾಡಿದ್ರಿಂದ ಏನು ನಷ್ಟ ಆಗತ್ತೆ, ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಬೇಕಿಲ್ಲ. ಅವರು ಭಾರತದ ಬಗ್ಗೆ ಮಾತಾಡಿದ್ರು, ನಾವು ಒಮ್ಮೆ ಹೇಳಲ್ಲ, ಎವಿಡೆನ್ಸ್ ಅನ್ನ ತಿರುಚಿ ಹಾಕಿಕೊಂಡು ಅಥವಾ ಅಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಘಟನೆಯನ್ನು ನಾವು ಉತ್ತರಿಸಿದ್ರು, ಅಲ್ಲಿ ನಾವು ಅಲ್ಲಿಂದಲೇ ಸ್ಪಷ್ಟ ಆಗತ್ತೆ, ಪ್ರಭಾವವನ್ನ ಬಳಸಿಕೊಂಡು ಅಲ್ಲ, ದೊಡ್ಡ ನಾಯಕರು, ರಾಜಕೀಯ ನಾಯಕರ ಮಕ್ಕಳು ಮಾಡಿದ್ರೆ ತಪ್ಪಲ್ಲ, ಹಾಗಾಗಲ್ಲ. ಇಲ್ಲಿ ನೋಡಿ, ನಿಮಿಷಪ್ರಿಯ ಅನ್ನೋವಳಿಗೆ ಅದೇ ಯಾವುದೇ ಬೆಂಬಲಗಳಿಲ್ಲ. ಅವಳು ಯಾವುದಾದ್ರೂ ಒಂದು ಅಂಬಾಸಿಡರ್ ಮಗಳಲ್ಲ, ಅವಳು ಭಾರತದ ಒಂದು ಗ್ರಾಮದ ಒಂದು ಬಡ ಕುಟುಂಬದಲ್ಲಿ ಬಂದವಳು. ಅವಳ ಬಗ್ಗೆ ಕರುಣ ತೋರುವಾಗ ಇಲ್ಲಿ ಯಾವುದೇ ಇನ್ನೊಂದು ಮಾಮಲಗಳ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಇನ್ನೊಂದು ಹಿನ್ನೆಲೆ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಅವಳು ಬಡಪಾಯಿ ಓರ್ವ ಭಾರತೀಯ ಗೃಹಿಣಿ ಅನ್ನೋದನ್ನ ಬಿಟ್ರೆ ಇನ್ನೇನು ಕೂಡ ಅವಳ ಬಗ್ಗೆ ಹೇಳಲಿಕ್ಕಿಲ್ಲ. ಅಂತಹ ಸಂದರ್ಭಗಳಲ್ಲಿ ಇನ್ನೊಂದು ಅವಕಾಶ ಇದೆಯಾ ಅಂತ ಕುಟುಂಬದವರಿಗೆ ಹೇಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿಕಾರ ಅಂತೇಳಿ ಪ್ರೆಷರ್ ಹೈ ಆಗಿರತಕ್ಕಂಥ ಸಂದರ್ಭ. ಅವರು ಸಾತ್ವಿಕರಾದ ವಿದ್ವಾಂಸರನ್ನು ಹಿಡಿದುಕೊಂಡು ನೋಡಿ ಇನ್ನೊಂದು ದಾರಿ ಇದೆಯಲ್ಲ ಇಸ್ಲಾಂನಲ್ಲಿ ಅಂತ ಹೇಳಿಕೊಡಬೇಕಾದಂತ ಒಂದು ಕೆಲಸವನ್ನ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ, ಭಾರತೀಯ ಮುಫ್ತಿ ಅನ್ನುವ ವಾಟಿನಲ್ಲಿ ಅವರು ಮಾಡಿದ್ದಾರೆ ಅಂತ ಈ ಸಂದರ್ಭ. ಫೈನಲ್ ಕಮೆಂಟ್ ಸರ್, ಫೈನಲ್ ಕಮೆಂಟ್ ನಿಮ್ದು. ನೋಡಿ, ಇವಾಗ ಮುಸ್ಲಿಯಾರು AP ಅಬೂಬಕರ್ ಅವರು ಬಂದಿರೋದು ಕಾಂಗ್ರೆಸ್ ನಲ್ಲಿ ಇರತಕ್ಕಂತಹ ಒಬ್ಬ ಪೊಲಿಟಿಷಿಯನ್ ಬಂತು, ಅವ್ರ ಹತ್ರ ಮಾತಾಡಿ, ಕ್ಯಾಂಡಿ ಅನ್ನುವ ಒಬ್ಬ ವ್ಯಕ್ತಿ ಮಾತಾಡಿ, ಅದರ ನಂತರ ಇವರು ಈ ತೀರ್ಮಾನಕ್ಕೆ ಬಂದ್ರು, ನಾನು ಮಾತಾಡ್ತೀನಿ ಅಂತ. ಇದಕ್ಕೆ ಮುಂಚೆ 100 ಜನರು ಇಂತಹ ಕೇಸಲ್ಲಿ ಒಳಗಾಗಿ ಅವರು ಕೂಡ ಶಿಕ್ಷೆಗೆ ಒಳಗಾಗಿರುವಾಗ ಮುಂದೆ ಬಂದಿಲ್ಲ. ಈಗ ಬಂದಿರೋ ಕಾರಣ ಬಂದು ಇಟ್ ಈಸ್ ಅ ಪ್ರೆಷರ್ ಫ್ರಮ್ ಅ ಟೋಟಲ್ ಸಿನಾರಿಯೋ ಕ್ರಿಯೇಟ್ ಆಗಿದೆ. ಇವಾಗ ಮೀಡಿಯಾ ಮೂಲಕ ಇದನ್ನ ಹೈಪ್ ಆಗಿದೆ. ಮತ್ತೆ ಅದರ ರೀತಿಯಲ್ಲಿ ಕಾಂಗ್ರೆಸ್ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಅಲ್ಲಿರತಕ್ಕಂತಹ ಚಾಂಡಿಯನ್ ಒಬ್ಬ ವ್ಯಕ್ತಿ ಅವರು ಮುಸ್ಲಿಯರ ಹತ್ರ ಮಾತಾಡಿದ ನಂತರ ಇವರು ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಇದು ಬರೀ ಉಮರ್ ಶರೀಫ್ ಅವರೇ, ಯಾರು ಮುಂದೆ ಬಂದ್ರು ಅನ್ನೋದು ಇಂಪಾರ್ಟೆಂಟಾ, ಯಾರಿಗೋಸ್ಕರ, ಯಾರು ಕೇಳ್ಕೊಳ್ತಾ ಇದ್ದಾರೆ, ಇಡೀ ದೇಶದ ಅಂತ? ವೆಲ್, ಐ ಲೀವ್ ಇಟ್ ಟು ದ ಪೀಪಲ್. ಯಾಕೆ ಇದಕ್ಕೆ ಮುಂಚೆ ಇರುವ ಎಷ್ಟೋ ಕೇಸ್ ಯಾಕೆ ಬಂದಿಲ್ಲ ಅಂತ ನನ್ನ ಪ್ರಶ್ನೆ ಇರೋದು. ಓಕೆ ಓಕೆ, ಫೈನ್ ಫೈನ್ ಫೈನ್.
ಮುಸ್ತಫಾ ನಹೀಮಿ ಅವರೇ ಫೈನಲ್ ಕಮೆಂಟ್ ಹೇಳಿಬಿಡಿ ಡಿಬೇಟ್. ಫೈನಲ್ ಕಮೆಂಟ್ಸ್ ಒಂದು ಇನ್ನೊಮ್ಮೆ ನಾನು ಓದ್ತಾ ಇದ್ದೀನಿ. ಅಂದ್ರೆ ಈಗ ಇವರಿಗೇನೋ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಮುಂದೆ ಬಂದಾಗ ಕೆಲವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಮ್ಮೆ ನಾನು ಆ ಪತ್ರಿಕೆಯ ರಿಪೋರ್ಟ್ ಅನ್ನ ಕರೆಕ್ಟ್ ಆಗಿ ಓದ್ತಾ ಇದ್ದೀನಿ, ಅರಬಿಯಲ್ಲಿದೆ. ತಂಫೀದುಲ್ ಹುಕ್ಮ್ ಫಿ ವಕ್ತಿಲ್, ಈ ಒಂದು ಹುಕುಮನ್ನ ಅಂದರೆ ಅವರ ವಧ ಮಾಡಬೇಕು ಅನ್ನತಕ್ಕಂತ ಆದೇಶವನ್ನ ಅತ್ಯಂತ ತ್ವರಿತವಾಗಿ ಮಾಡಬೇಕಾದದ್ದಲ್ಲಿ ಬದಲಾವಣೆ ಉಂಟಾದದ್ದು ಯಾವಾಗ ಅಂತ ಹೇಳಿಕೊಂಡು ಆ ಪತ್ರಿಕೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತದೆ. ವಕದ್ ತಮ್ಮ ತರ್ತೀಬು ಹಾಜಿಲ್ ಲಿಕಾಯಿ ಬಿವಾಸಿತತಿ ಝഈಮ್ ಸುನ್ನಿ ಅಲ್ ಬಾರಿಜ್ ಅಶೇಖ್ ಅಬೂಬಕರ್ ಮುಸ್ಲಿಯಾರ್ ಮಿನ್ ವಿಲಾಯತಿ ಕೇರಳ ಬಿಲ್ ಹಿಂದ್. ಭಾರತದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಕಾಂದಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ರವರ ಮೂಲಕ ಉಮರ್ ಹಫೀಲ್ ರವರು ಅವರದೇ ಆದಂತಹ ಒಂದು ಪ್ರಭಾವವನ್ನು ಬಳಸಿಕೊಂಡು ಆ ನೊಂದಂತಹ ಕುಟುಂಬದಲ್ಲಿ ಇನ್ನೊಂದು ಪರಿಹಾರ ಮಾರ್ಗವಿದೆ, ನೀವು ಅದನ್ನು ಹಿಡಿದುಕೊಂಡು ಒಂದು ಹೆಣ್ಣು ಮಕ್ಕಳಿಗೆ ಬದುಕು ಕೊಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡಿದ ಸಲುವಾಗಿ ಈ ಒಂದು ಇವತ್ತು ನಿನ್ನೆ ನಡೆಯಬೇಕಾಗಿದ್ದಂತಹ ಒಂದು ವಧ ಶಿಕ್ಷೆ ಇಲ್ಲವಾಗಿದೆ. ಖಂಡಿತವಾಗಿ ನಮಗೆ ನಿರೀಕ್ಷೆ ಇದೆ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಕಾಂದಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಇಡೀ ಭಾರತದ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎನ್ನುವ ಭೇದ ಭಾವವಿಲ್ಲದೆ ಸರ್ವರ ಮಾನವೀಯತೆಯನ್ನು ಎತ್ತಿ ಹಿಡುವಂತ ಕೆಲಸವನ್ನು ಮಾಡಿದ್ದಾರೆ, ಮುಂದೆಯೂ ಕೂಡ ಮಾಡ್ತಾರೆ. ಕೇವಲ ಇದೊಂದು ನಿಮಿಷಾಪ್ರಿಯದ ವಿಚಾರವಲ್ಲ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾರ ಬಗ್ಗೆ ಇಡೀ ಭಾರತೀಯರಿಗೆ ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ಮಾತ್ರ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ. ಥ್ಯಾಂಕ್ ಯು ಮೌಲಾನಾ ಮುಸ್ತಫಾ ನಹೀಮಿ ಅವರೇ, ಥ್ಯಾಂಕ್ ಯು ಉಮರ್ ಶರೀಫ್ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ, ನಿಮ್ಮ ಧಾರ್ಮಿಕ ವಿಚಾರಗಳ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಅಖಾಡ ಬಿಗ್ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.